ಬೇಡಿಕೊಂಡವಳೆ ಕಣ ಶಿಲ್ಪ. ಸಾವಿರಾರು ಗಟ್ಟಲೆ ಕೊಟ್ಟು ಬಟ್ಟೆ ಸೀರೆ ಬ್ಲೌಸು ನಾನು ರೆಡಿ ಮಾಡ್ಕೊಂಡವಳೆ ಕಣೆ. ಮಾದೇವ್ ತಾತ ಮಾದೇವ್ ತಾತ ಮಾದೇವ್ ತಾತ ನೋಡು. ಮಾದೇವ್ ತಾತಂಗೆ ಹೇಳಿ ನನ್ನ ಮದುವೆ ಗಡಿಗೆ ಹೇಳಿದ್ಲು. ತಾತಂಗೆ ಹೇಳಿ ನನ್ನ ಮದ್ವೆಗೆ ಮಾದೇವ್ ತಾತಂಗೆ ಹೇಳಿ ಬಂದದ್ಗೆ ಮಾಡಿ ಇವತ್ತಿ ತಿಂಗಳಿಗೆ ಎಂಗೇಜ್ಮೆಂಟ್ ಇತ್ತು. ಇಂಗ್ಲಿಷ್ ಎಷ್ಟು ಬೆಂದೋಗವಳೆ. ಸ್ವಲ್ಪ ಟೂದಿ ಆಗೋಗವಳೆ. ಸ್ವಲ್ಪ ಇಷ್ಟದಕ್ಕೂ ಇಲ್ಲ ಅವಳು ಊಟದಷ್ಟು ಮಂಜುಳಾಳೆ. ಬೆಳೆದಿದ್ದೀವಿ. ನಮಗೆ ಬೆಳಿಗ್ಗೆ 7:15 ಗೊತ್ತಾಯ್ತು ಸರ್. ಸರ್ ಹಿಂಗ ಆಗ್ಬಾರ್ದು, ಎಂತರ್ಗು ಅಗ್ಯರ್ಗೂ ಈ ತರ ಆಗ್ಬಾರ್ದು ಸರ್, ಅಗ್ಯರ್ಗೂ ಆಗ್ಬಾರ್ದು ಈ ತರ. ಅಯ್ಯೋ ಎಲ್ಲರಿಗೂ ಮಗಳಾಗಿದ್ಲು ಸರ್ ಅವಳು. ನನಗೆ ಅವನಿಗೆ ಎಲ್ಲರಿಗೂ ಮಗಳೇ ಅವಳು. ನಾವು ಅವ್ರ ಭೇದ ಭಾವ ಯಾವ ಇದು ಇತ್ತಿಲ್ಲ, ಅವ್ರದ್ದು ನಮ್ದು ಅಂತ. ನನ್ನ ಮಗಳು ಇಲ್ಲೇ ಇದ್ಲು, ಇಲ್ಲೇ ಅವರೇ ನೋಡ್ಕೊತಾ ಇದ್ರು ನನ್ನ ಮಗಳನ್ನ ಆಗ್ಲಿಂದಲೇ. ಯಾರನ್ನ ರಾಣಿ ಅಂತಲೇ ಕರಿತಿದ್ವಿ, ನಾನು ರಾಣಿ ಅಂತಲೇ ಕರಿತಿದ್ವಿ ನಾವು. ಯಾವಾಗ್ಲೂ ಚಿಕ್ಕಪ್ಪ ಅಂತಲೇ ಮಾತಾಡಿಸ್ತಿದ್ ನನ್ನ. ಸರ್ ಒಳ್ಳೆ ಹುಡುಗಿ ಸರ್ ಅವಳು. ಆತರ ನಮ್ ಇದ್ರಲ್ಲೇ ಯಾರು ಆತರ ಧೈರ್ಯ ಆತರ ಇದು ಅನ್ನೋದು ಯಾರಲ್ಲೂ ಇತ್ತಿಲ್ಲ. ನಾನು ಹಂಗಂದ್ ನನ್ನ ಮಗಳಿಗೆ ಹೇಳುವೆ, ಆತರ ಕಲ್ತ್ಕೋಬೇಕು ನೀನು ಅವಳ ತರ ಅಂತ ಹೇಳುವೆ ನಾನು ಅವಳಿಗೆ. ಆತರ ನಮ್ ಇದ್ರಲ್ಲೇ ಎಲ್ಲೂ ನಾನು ನೋಡಿಲ್ಲ ಆತರ ಅವಳು. ಆತರ ಈ ತರ ಯಾರು ಇರಕ್ಕಾಗಲ್ಲ ಅಂತ ಹೇಳಿದೆ ಅವಳನ್ನ. ಅಷ್ಟೊಂದು ಇದಾಗಿದ್ಲು ಅವಳು. ಫಿಕ್ಸ್ ಆಗಿತ್ತು. ಅಷ್ಟು ಧೈರ್ಯಶಾಲಿ ಅವಳು, ಎಂತರ್ಗೂ ಏನು ಇದ್ ಮಾಡ್ತಿತ್ತಿಲ್ಲ ಅಂತ ಹುಡುಗಿ ಸರ್ ಅವಳು. ನೆನಸು ಸಿದ್ಲಿಂಗಪ್ಪ ಅಕ್ಕ ಅಂದರೆ ನಾವು ಲಾಕ್ಡೌನ್ ಟೈಮಲ್ಲಿ ಫ್ರೆಂಡ್ಸ್ ಆದ್ವಿ. ಆವಾಗ ಒಂದಷ್ಟು ದಿನ ತುಂಬ ಚೆನ್ನಾಗಿ ಆಟ ಆಡೋದು ಮಾಡೋದು, ಕೆಳಗಡೆ ಬರೋದು, ಅವ್ರ ತಿಂಡಿ ತಿನಿಸುಗಳನ್ನ ನಮ್ಗೆ ಮಾಡಿಕೊಡೋದು. ಅವರು ಹೋಟ್ಲಲ್ಲಿ ಕ್ಯಾಟ್ರಿಂಗ್ ನಡೆಸ್ತಿರ್ತಾರೆ, ಸೊ ಅವರು ಹೋಟ್ಲಿಂದ ನಮಗೇನಾದರೂ ಪಲಾವು ಆ ಥರ ತಿಂಡಿ ತಿನಿಸುಗಳನ್ನೆಲ್ಲ ತಂದು ಕೊಡೋದು. ಆ ಥರ ಒಳ್ಳೆ ಸಂಬಂಧ ಇತ್ತು. ಸಂಜೆ ಆಯಿತು ಅಂತ ಅಂದರೆ ಎಲ್ಲ ಒಟ್ಟಿಗೆ ಕುತ್ಕೊತಿದ್ವಿ, ಎಲ್ಲ ಕಟ್ಟೆ ಮೇಲೆ ಕುತ್ಕೊಂಡು ಮಾತಾಡ್ತಿದ್ವಿ, ಒಟ್ಟಿಗೆ ಎಲ್ಲ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ. ಸೊ ಇವಾಗ ನಮಗೆ ಮೊನ್ನೆ ಈ ಥರ ಆಯಿತು ಅಂತ ಕೇಳ್ಕೊಂಡಾಗ ತುಂಬ ಬೇಸರ ಉಂಟಾಯಿತು. ಅದೇ ಮೆಮೊರೇಬಲ್ ಅಂತಂದರೆ ಜಸ್ಟ್ ನಾವೆಲ್ಲ ಒಂದು ಫೋಟೋ ಶೂಟ್ಸ್ ಮಾಡ್ತಿದ್ವಿ. ಅವ್ರು ತುಂಬ ಸ್ಕಿನ್ ಕೇರ್ ಅವರು ಅಂತಂದರೆ ತುಂಬ ಚೆನ್ನಾಗಿ ಸ್ಕಿನ್ ಕೇರ್ ಮಾಡೋರು. ಸ್ಕಿನ್ ಕೇರ್ ಫ್ರೀಕ್ ಅವ್ರು ತುಂಬ ಚೆನ್ನಾಗಿ ಒಳ್ಳೆ ಐಟಮ್ಸ್ ಎಲ್ಲ ತರಿಸ್ಕೊಂಡು ಎಲ್ಲ ಸ್ಕಿನ್ ಮೂಗು ತೋರಿಸೋರು, ಎಲ್ಲ ಥರ ಏನಕ್ಕೆ ಮಾಡ್ಕೊಡೋರೆಲ್ಲ ಮೆಮೊರೀಸು. ಅವ್ರು ಒಳ್ಳೆ ಗುಡ್ ಸ್ಟೂಡೆಂಟ್ ಆ್ಯಕ್ಚುಲಿ, ಒಳ್ಳೆ ರ್ಯಾಂಕಿಂಗ್ ಸ್ಟೂಡೆಂಟು, ಇಂಜಿನಿಯರಿಂಗಲ್ಲೆಲ್ಲ ಟಾಪ್ ಬಂದಿದ್ದಾರೆ. ಸೊ ಹಂಗಾಗಿ ನಮ್ಮ ಜೊತೆ ಅದರ ಅನುಬಂಧ ಇತ್ತು. ನಮ್ಮ ಮನೆ ಎದುರುಗಡೆ ಮನೆಯೇ ಇದ್ದಿದ್ದರಿಂದ ಎಲ್ಲ ನಮ್ಮ ಏರಿಯಾದಲ್ಲಿ ಒಂದಷ್ಟು ಜನ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಅವ್ರ ಜೊತೆ ಮಾತಾಡೋದು ಎಲ್ಲ ಮಾಡೋದು, ಜೊತೆ ಕೂತ್ಕೊಂಡು ಸಂಜೆ ಟೈಮ್ ಸ್ಪೆಂಡ್ ಮಾಡೋದು, ಅದರ ಫೋಟೋ ಶೂಟ್ಸ್ ಅವ್ರದ್ದು ಏನಾದರೂ ಫೋಟೋಸ್ ತೆಕ್ಕೊಡೋದು ಎಲ್ಲ ಮಾಡ್ತಿದ್ವಿ. ಪರೀಕ್ಷಿತ್ ಅಂತ ಸರ್, ನಾವು ಮೈಸೂರಲ್ಲಿ ಇದ್ವಿ. ಬೆಳಗಿನ ಜಾವ 7 ಗಂಟೆಗೆ ನಮಗೆ ಮೆಸೇಜ್ ಬಂದಿದ್ದು, ಈ ತರ ಮಾನಸ್ ಅವರು, ನಿಮ್ ಪಕ್ಕದ ಮನೆ ಮಾನಸ್ ಅವ್ರು ತೀರೋಗಿದ್ದಾರೆ ಅಂತಾನು ಕೂಡ ಕನ್ಫರ್ಮ್ ಆಗಿ ಹೇಳಿಲ್ಲ ಈ ತರ ಆಗಿದೆ ಅಂತ. ನಮಗೂ ತುಂಬಾ ಬೇಜಾರಾಯ್ತು. ನಾವು 11:30 12 ಅಷ್ಟೊತ್ತಿಗೆ ಬಂದಿದ್ವಿ ಸರ್, ಇಲ್ಲಿ ಬಂದು ರೀಚ್ ಆಗಿದ್ವಿ. ನಮ್ಗಂತೂ ತುಂಬಾನೇ ಬೇಜಾರಾಗ್ತಿದೆ. ಯಾಕೆಂದ್ರೆ ಮಾನಸ ತುಂಬಾ ಒಡನಾಟ, ಎಲ್ಲಾ ಜೊತೆನೂ ಇದ್ರು. ಮತ್ತೆ ಅವರು ಯಾವುದೇ
ಇದ್ದಿದ್ ಯಾವುದೇ ರೀತಿ ಅವ್ರಿಗೆ ಮಕ್ಳಾಗ್ಲಿ ದೊಡ್ಡವರಾಗ್ಲಿ ಭೇದ ಭಾವ ಇಲ್ಲ. ತಂದೆ ತಾಯಿ ತುಂಬಾ ಕಷ್ಟಪಟ್ಟಿದ್ದಾರೆ. ಮಾನಸ ಆಗ್ಲಿ ಮತ್ತೆ ನವ್ಯ ಆಗ್ಲಿ ಅವ್ರ ತಂದೆ ತಾಯಿ ತುಂಬಾ ಕಷ್ಟಪಟ್ಟಿದ್ದಾರೆ. ನವ್ಯ ಅವ್ರ ತಂದೆನೂ ಕೂಡ ಹಳ್ಳಿ ಮೇಲೆ ಬೀದಿ ಮೇಲೆ ಎಲ್ಲ ಚಿತ್ರಾನ್ನ ಮೊಸರನ್ನ ಮಾಡ್ಕೊಂಡು ಜೀವನ ಮಾಡಿದವ್ರು ಸರ್. ಮಕ್ಳಿಗೋಸ್ಕರ ತುಂಬಾನೇ ಕಷ್ಟಪಟ್ಟಿದ್ದಾರೆ. ಆದ್ರೆ ದೇವ್ರು ಈ ತರ ಒಂದ್ ಮೋಸ ಮಾಡುತ್ತೆ ಅಂತ ಯಾರು ಅಂದ್ಕೊಂಡಿರ್ಲಿಲ್ಲ ಸರ್. ತುಂಬಾನೇ ನಮ್ಗೆ ತಡ್ಕೊಳಕ್ ಶಕ್ತಿ ಇಲ್ಲ. ಇನ್ನು ಅವ್ರ ತಂದೆ ತಾಯಿ ಪೇರೆಂಟ್ಸ್ ತುಂಬಾ ಒಂದ್ ಪೊಸಿಷನ್ ಬರ್ಲಿ ಅಂತ ಅನ್ಕೊಂಡಿರ್ತಾರೆ. ಮಕ್ಳು ಒಂದ್ ಪೊಸಿಷನ್, ಇವ್ರು ಗಂಡ್ಮಕ್ಳು, ಒಂದ್ ಹೆಣ್ಮಗು ಒಂದ್ ಗಂಡ್ಮಗು. ಅವರು ಕೂಡ ಒಂದ್ ಹೆಣ್ಮಗು ಒಂದ್ ಗಂಡ್ಮಗು ಸರ್. ಅವ್ರ ತಾಯಿ ನಮ್ಮ ಊರಿನ ಮಗಳು, ಯಾರು ನವ್ಯ ಅವ್ರ ತಾಯಿ ನಮ್ಮ ಊರಿನ ಮಗಳು ಕೂಡ. ಅವ್ರು ಇಲ್ಲಿ ಚಂದ್ರಾಯಪಟ್ಟಣದಲ್ಲಿ ಮನೆ ಮಾಡ್ಕೊಂಡು ತುಂಬಾ ಕಷ್ಟಪಟ್ಟಿದ್ದಾರೆ ಸರ್. ಅದ್ರ ಬಗ್ಗೆ ಹೇಳ್ತಿದ್ರು. ಮದ್ವೆ ಫಿಕ್ಸ್ ಆಗಿದೆ ಅಂತ ಹೇಳ್ತಿದ್ದಾರೆ. ಇನ್ನೂ ಗೊಂದಲದಲ್ಲಿ ಇದಾರೆ. ಮದ್ವೆ ಆಗುತ್ತೆ ಅಂತಾನು ಕೂಡ ಹೇಳ್ತಿದ್ರು. ಅದ್ರ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ, ಮಾಹಿತಿ ಗೊತ್ತಿಲ್ಲ ಸರ್ ಅಷ್ಟು. ತುಂಬಾ ಚೆನ್ನಾಗಿದ್ರು ಸರ್ ಅವರು. ಇದ್ದಿದ್ದ ಇದಕ್ಕೇನೆ ಆತರ ಆಗ್ಬಿಡ್ತೆ ಏನೋ, ನಮ್ಗೆ ತಡ್ಕೊಳಕ್ ಶಕ್ತಿ ಇಲ್ಲ. ತಂದೆ ತಾಯಿ ಅವರು ಏನ್ ಮಾಡ್ತಾರೋ ಗೊತ್ತಿಲ್ಲ ಸರ್. ಅವ್ರಿಗೆ ತಡ್ಕೊಳೋ ಶಕ್ತಿ ಕೊಡ್ಲಿ. ಅವ್ರ ಕುಟುಂಬಕ್ಕೆ ಎಲ್ರಿಗೂ ಹೇಳ್ತಿದ್ದೀನಿ, ಎರಡೂ ಕುಟುಂಬಕ್ಕೂ ತಡ್ಕೊಳೋ ಶಕ್ತಿ ಕೊಡ್ಲಿ. ಮಕ್ಳು ಕೂಡ ತುಂಬಾ ಚೆನ್ನಾಗಿ ಓದಿ ಮುಂದೆ ಬರ್ಬೇಕು ಅನ್ನೋ ಆಸೆ ಅವ್ರಿಗೂ ಇರುತ್ತೆ, ನಮಗೂ ಕೂಡ ಇರುತ್ತಲ್ವಾ ಸರ್. ನಮ್ಮ ಮಕ್ಳು ಕೂಡ ತುಂಬಾ ಚೆನ್ನಾಗಿರ್ಬೇಕು. ನಮ್ಮ ಮಕ್ಳನ್ನ ನಾವು ಸಾಕೋದು ಏನಕ್ಕೆ, ನಮ್ಮ ಮಕ್ಳು ಅಂತ ಸಾಕಿರ್ತೀವಿ. ಆದ್ರೆ ಈ ತರ ಪರಿಸ್ಥಿತಿ ಆ ಮಕ್ಳಿಗೂ ಬರ್ಬಾರ್ದು ಅಷ್ಟೇ ಸರ್ ಹೇಳದ್ದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.